ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕೇಳೋಣ. ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಪ್ರತಿದಿನ ತಪ್ಪದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಆರ್ ಹರ್ ಮೈಂಡ್ ಆ ಥರ ನೋಡೋಣ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳುತ್ತೆ ನೋಡೋಣ. ಬಿ ಪಾಸಿಟಿವ್, ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆ ಮಾತಾಡಿ, ಬಿ ಹ್ಯಾಪಿ. ಪ್ಲೀಸ್ ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನೀವು ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನಪಿಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನಪಿಸ್ಕೊಳ್ಳಿ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ? ಇಲ್ಲಿ ಏನೋ ತಪ್ಪು ಡಿಸಿಷನ್ ತಗೊಂಡಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಸ್ಯಾಡ್ನೆಸ್ ಎನರ್ಜಿ ಇದೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ನಂಬಿಕೆ ಇತ್ತು, ಫ್ರೆಂಡ್ಶಿಪ್ ಇತ್ತು, ಆದರೆ ಇಲ್ಲಿ ಕಮಿಟ್ಮೆಂಟ್ ಇಶ್ಯೂ ಕಾಣಿಸ್ತಾ ಇದೆ. ಶುರುವಿನಲ್ಲಿ ನಿಮ್ಗೆ ಏನೇನೋ ಪ್ರಾಮಿಸ್ ಮಾಡಿದ್ರು, ಈಗ ನಡ್ಸ್ಕೊಡಕ್ಕಾಗ್ತಾ ಇಲ್ಲ ಅನ್ನೋ ಹೆಲ್ಪ್ಲೆಸ್ನೆಸ್ ಇದೆ. ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಮಾಡಿದ ಪ್ರಾಮಿಸ್ ಎಲ್ಲ ನಿಮಗೆ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅವರವರ ಅವಶ್ಯಕತೆಗಳಿಗೋಸ್ಕರ ಮಾತಾಡ್ತಾರೆ, ಟೈಮ್ ಬಂದಾಗ ಜಾರ್ಕೋತಾರೆ. ಈ ಪ್ರಪಂಚ ಹೀಗೆ ಅನ್ನೋ ಒಂದು ಸರ್ಕಾಸ್ಟಿಕ್ ಭಾವನೆ ಬರ್ತಾ ಇದೆ ನಿಮಗೆ. ಒಂದೊಂದ್ಸರಿ ಅವರು ಬೇಕಂತ ದೂರ ಮಾಡ್ಕೊಂಡಿದ್ದಾರೆ ಅಂತ ಅನ್ಸಿದ್ರೆ, ಇನ್ನೊಂದ್ಸರಿ ಆ ಥರ ಮಾಡುವಂಥವ್ರಲ್ಲ. ಹಾಗೆ ನೀವು ಮನಸ್ಸಿಗೆ ಸಮಾಧಾನ ಹೇಳ್ಕೊತೀರಾ. ಅವ್ರು ನಿಮ್ಗೆ ಕೊಟ್ಟು ಪ್ರಾಮಿಸ್ ಮರ್ತಿಲ್ಲ. ಇಲ್ಲಿ ಹಿಡನ್ ಫೀಲಿಂಗ್ಸ್ ಕಾಣ್ತಾ ಇದೆ, ಅಂದರೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಕಾನ್ಫ್ಲಿಕ್ಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇದರಿಂದ ಇಬ್ರು ದೂರ ಆಗಿದ್ದೀರಾ. ಕೆಲವರು ಇನ್ನು ಕೆಲವರು ಮಾತಾಡ್ತಾ ಇದ್ರೂ ಅಂಥ ಒಂದು ಫೀಲಿಂಗ್ಸ್ ಇಲ್ಲ, ಕ್ಲೋಸ್ನೆಸ್ ಇಲ್ಲ, ಆ ಥರ ಅನ್ನಿಸ್ತಾ ಇದೆ. ಈಗ ಅವರು ನಿಮ್ಗೆ ಏನೋ ಹೇಳುವಂಥ ಪರಿಸ್ಥಿತಿನಲ್ಲಿಲ್ಲ. ಎಲ್ಲ ಕೋಪ ಸಿಟ್ಟು ನಿಮ್ಮೇಲೆ ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಇನ್ನೂ ಸ್ವಲ್ಪ ಕಾಲ ಇಲ್ಲಿ ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ಅವ್ರ ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಏನೋ ಇನ್ಸೆಕ್ಯೂರಿಟಿನೂ ಕಾಣ್ತಾ ಇದೆ. ಈ ಟೈಮಲ್ಲಿ ನಿರ್ಧಾರ ತಗೊಳ್ಳೋ ಮೂಡಿಲ್ಲ. ಚೇಂಜ್ಗೆ ಮನಸ್ಸು ಹಿಂಜರಿತಾ ಇದೆ. ಈಗ ಹೇಗೂ ಜೀವನ ನಡೀತಾ ಇದೆ, ಯಾಕೆ ರಿಸ್ಕ್ ತಗೋಬೇಕು ಅನ್ನೋ ಒಂದು ಮನೋಭಾವನೆ ಕಾಣ್ತಾ ಇದೆ. ಆದರೆ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ. ಮೊದಲಿನ ಇಂಟೆನ್ಸಿಟಿ ಇಲ್ದಿದ್ರೂ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಇಬ್ಬರಲ್ಲೂ ಸೈಲೆಂಟ್ ಗ್ಲೂಮಿ ಎನರ್ಜಿ ಕಾಣ್ತಾ ಇದೆ. ಇವರೊಂದು ಸೀಕ್ರೆಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಮನ್ಸು ಬಿಚ್ಚಿ ತನ್ನ ಬಗ್ಗೆ ಏನೂ ಹೇಳ್ಕೊಂಡಿಲ್ಲ. ನಿಮಗೆ ಇವ್ರ ವರ್ತನೆ ಬಗ್ಗೆ ಆಗಾಗ ಕನ್ಫ್ಯೂಷನ್ ಇದೆ, ಏನೋ ಸ್ಟ್ರೆಸ್ ಇದೆ, ಯೋಚನೆ ಇದೆ, ಆ ಥರ ನೀವು ಅಂದ್ಕೊಂಡಿದ್ದೀರಾ. ಈಗೀಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ನೀವು ಕೇಳಿದ್ರೆ ಬ್ಯುಸಿ ಅನ್ನೋ ಉತ್ತರ ಇರುತ್ತೆ. ಆದರೆ ಫ್ರೆಂಡ್ಸ್ ಜೊತೆ ಆರಾಮಾಗಿ ಕಾಲ ಕಳೆಯೋದನ್ನು ನೀವು ಎಷ್ಟೋ ಸರಿ ನೋಡಿದ್ದೀರಾ. ಅವ್ರಿಗೂ ನಿಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ. ಆದರೆ ನೀವು ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕಣ್ತಪ್ಪಿಸೋದು ಇದೆ. ಒಂದೊಂದ್ಸರಿ ಇವರು ಮೂಡಿ ಅನಿಸುತ್ತೆ. ನೀವು ಅವ್ರಿಗೆ ಇಷ್ಟ ಇದ್ರೂ ಅವರ ಭಾವನೆಗಳನ್ನೆಲ್ಲ ಹೈಡ್ ಮಾಡ್ಕೋತಾರೆ. ನಿಮ್ಮ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಯಾವಾಗ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಯಾಕೋ ಲೈಫಲ್ಲಿ ಸಡನ್ ಡಿಸಿಷನ್ ತಗೋಬೇಕು ಅಂದಾಗ ಸೀರಿಯಸ್ ಆಗ್ತಾರೆ. ಈಗಲೇ ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅನಿಸ್ತಾ ಇದೆ. ಆಲ್ ಆಫ್ ಎ ಸಡನ್ ನಿಮಗೆ ಇಲ್ಲ ಅಂತ ಹೇಳಿ ನಿಮಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಮನಸ್ಸು ಕನ್ಫ್ಯೂಷನಲ್ಲಿ ಇರೋದ್ರಿಂದ ನಿಮ್ಮಿಂದ ಆಗಾಗ ದೂರ ಇರ್ತಾರೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಎನರ್ಜಿ ಕಾಣ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ಕೇಳೋಣ. ಮುಂದೆ ಅವ್ರ ಮನಸ್ಸಿನ ಯೋಚನೆಗಳು ಹೇಗಿದೆ ನೋಡೋಣ. ಏನು ಕಾರ್ಡ್ಸ್ ಬರುತ್ತೆ? ಸಿಕ್ಸ್ ಆಫ್ ಕಾಯಿನ್ಸ್. ಒಂದಲ್ಲ ಒಂದಿನ ನಿಮ್ಮನ್ನು ಭೇಟಿ ಮಾಡಬೇಕು, ಎಲ್ಲನೂ ಹೇಳ್ಕೋಬೇಕು, ಆ ಥರ ಅನ್ಕೋತಾ ಇದ್ದಾರೆ ಮನಸ್ಸಲ್ಲಿ. ಇಲ್ಲಿ ನೈಟ್ ಆಫ್ ಕಾಯಿನ್ಸ್ ಬರ್ತಾ ಇದೆ, 7 ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹಾಗೆ ಒಂದು ರೀಬರ್ತ್ ಬರ್ತಾ ಇದೆ. ಇಲ್ಲಿ 3 ಆಫ್ ಸಾರ್ಡ್ಸ್, ಏಸ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ,
ಇದಿಷ್ಟು ನಿಮ್ಗೆ ಏನು ಹೇಳ್ತಾ ಇದೆ ನೋಡೋಣ. ಜೀವನದಲ್ಲಿ ಚಾಲೆಂಜಸ್ ಎದುರಿಸೋದು, ಕಷ್ಟಪಡೋದು ಹೊಸದೇನಲ್ಲ ಅವ್ರಿಗೆ. ಒಂದಿನ ಕೂತು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ ಅವ್ರಿಗೆ. ಆದರೆ ನಿಮಗೆ ಮನಸ್ಸು ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಇಷ್ಟು ದಿನ ನೀವು ಸುಮ್ಮನಿರೋದನ್ನ ನೋಡಿ ಈಗೀಗ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇದೆ ಅವ್ರಿಗೆ. ನೀವು ಹೆಚ್ಚು ಮಾತಾಡ್ತಾ ಇಲ್ಲ, ಇದೆಲ್ಲ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅವ್ರಿಗೆ. ಇಷ್ಟು ದಿನ ಕಷ್ಟಗಳನ್ನ ನೋಡಿದ್ದಂಥ ಜೀವ, ಆದರೆ ಈಗ ಇನ್ನೊಬ್ಬರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂದಾಗ 4-6 ಸರಿ ಯೋಚನೆ ಮಾಡ್ತಾ ಇದೆ ಮನಸ್ಸು. ನಾನು ಹೇಗೋ ನನ್ನ ಡಿಸಿಷನ್ ತಗೋತಾ ಇದ್ದೆ, ಆದರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಅದೊಂದು ಸುಲಭದ ಮಾತಲ್ಲ. ಮಾತು ಕೊಟ್ಟ ಮೇಲೆ ನಡೆಸ್ಕೊಂಡು ಹೋಗಬೇಕು. ನೀವು ಇಷ್ಟ ಇದ್ದೀರಾ, ನಿಮ್ಮನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಪ್ರಾಮಿಸ್ ಮಾಡಿದ್ಮೇಲೆ ಅದನ್ನ ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಭಾವನೆ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 3 ಆಫ್ ವ್ಯಾಂಡ್ಸ್, ಮತ್ತೊಂದು ಏಸ್ ಆಫ್ ಕಪ್ಸ್, ದಿ ಎಂಪರರ್. ಅವರೊಂದು ಮೆಚೂರ್ಡ್ ಪರ್ಸನ್ ಆ ಥರ ಅನ್ನಿಸ್ತಾ ಇದೆ. ಸೀಕ್ರೆಟಿವ್ ಪರ್ಸನ್, ಹೆಚ್ಚು ಮಾತುಕತೆ ಇಲ್ಲ, ಆದರೆ ಮನಸ್ಸಲ್ಲೇ ತುಂಬ ಯೋಚನೆ ಮಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದಿದೆ. ಭಾವನೆಗಳಿದೆ ನಿಮ್ಮ ಮೇಲೆ. ಇಲ್ಲಿ ಏಸ್ ಆಫ್ ಕಪ್ಸ್ ನಿಮಗೆ 2 ಸಾರಿ ಬಂದಿದೆ. ನಿಮ್ಮ ಮನಸ್ಸು ನೋಯಿಸಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಆದರೆ ಜೀವನದ ಬಗ್ಗೆ ನಿರ್ಧಾರ ತಗೋಬೇಕಲ್ವಾ. ಒಂದಲ್ಲ ಒಂದಿನ ಏನಾದರೂ ಆನ್ಸರ್ ನಿಮಗೆ ಕೊಡಲೇಬೇಕು. ಅದರಿಂದ ದೇವ್ರ ಮೇಲೆ ಭಾರ ಹಾಕಿ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಯೂನಿವರ್ಸಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿ. ಹಾಗೆ ಈ ನೆಗೆಟಿವ್ ಫೀಲಿಂಗ್ಸ್ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಅದನ್ನೆಲ್ಲ ಹೀಲ್ ಮಾಡಿಕೊಂಡು ಪಾಸಿಟಿವಿಟಿ ಕಡೆ ಹೋಗಬೇಕು, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ತಗೋಬೇಕು ಅನ್ನೋದಿದೆ. ಹಾಗೆ ಕೆಲವು ಮ್ಯಾನಿಫೆಸ್ಟ್ಗಳು ಇದೆ ಇಲ್ಲಿ. ಹಿಂದೆ ಡಿಸಿಷನ್ ತಗೊಳ್ಳೋಕೆ ಹೆದರ್ತಾ ಇದ್ದ ಮನಸ್ಸು ಈಗ ಪಾಸಿಟಿವಿಟಿ ಕಡೆ ಹೋಗ್ತಾ ಇದೆ, ಧೈರ್ಯ ಬರ್ತಾ ಇದೆ, ದೇವ್ರ ಮೇಲೆ ನಂಬಿಕೆ ಹೆಚ್ಚಾಗಿದೆ. ಮುಂದೆ ಏನಾಗುತ್ತೋ ದೇವರಿದ್ದಾನೆ ಅನ್ನೋ ಒಂದು ಭಾವನೆ ಇದೆ ಇಲ್ಲಿ. ಹಾಗೆ ನಮ್ದವ್ರನ್ನ ದೇವ್ರೂ ಕೈ ಬಿಡಲ್ಲ. ಇಲ್ಲಿ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.